ನಮಸ್ಕಾರ ವೀಕ್ಷಕರೇ, ಕನ್ನಡ ಸುದ್ದಿವಾಣಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ನಾನು ಸಿರಾಜ್ ಬಿಸ್ರಳ್ಳಿ. ಕೊಪ್ಪಳ ಜಿಲ್ಲೆಯಲ್ಲಿ SIR ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ, ಇದುವರೆಗೂ ಎಷ್ಟು ಎಮ್ಯುನರೇಷನ್ ಫಾರ್ಮ್ಗಳನ್ನು ಕೊಡಲಾಗಿದೆ ಮತ್ತು ಡಿಜಿಟಲೀಕರಣ ಆಗಿರುವಂತಹ ಮತದಾರರ ಸಂಖ್ಯೆ ಎಷ್ಟಿದೆ, ಎಷ್ಟರ ಮಟ್ಟಿಗೆ ಎಮ್ಯುನರೇಷನ್ ಫಾರ್ಮ್ಗಳನ್ನು ಕೊಟ್ಟಿದ್ದಾರೆ, ಪ್ಲಸ್ ಈಗ ಡಿಜಿಟಲೀಕರಣ ಆಗಿರುವಂಥದ್ದು ಎಷ್ಟು? ಕೊಪ್ಪಳ ಜಿಲ್ಲೆಯಲ್ಲಿ 11,90,214 ಮತದಾರರಿದ್ದಾರೆ. ಎಲ್ಲರಿಗೂ ಕೂಡ ನಾವು ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡಿದ್ದೇವೆ. ಅದರ ಪೈಕಿ ಈಗಾಗಲೇ 7,47,619 ಜನ ಫಾರ್ಮನ್ನು ಫಿಲಪ್ ಮಾಡಿ ವಾಪಸ್ ಕೊಟ್ಟಿದ್ದಾರೆ. ಅದರ ಡಿಜಿಟೈಸೇಷನ್ ಕೂಡ ಆಗಿದೆ. ಪ್ರತಿ ದಿವಸ ನಾವು ಅಂದಾಜು ಒಂದು 5-6% ನಾವು ಡಿಜಿಟೈಸೇಷನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಬಹುಶಃ ಇನ್ನೊಂದು 7-8 ದಿನಗಳಲ್ಲಿ ನಮ್ಮದು ಪೂರ್ತಿ ಪ್ರಕ್ರಿಯೆ ಮುಗಿದ ಮೇಲೆ ಅದಾದಮೇಲೆ ನೋ ಮ್ಯಾಪಿಂಗ್ ಇರ್ತಕ್ಕಂಥ ಕೆಲವೊಬ್ಬರು ಅಬ್ಜೆಂಟಿ ಶಿಫ್ಟೆಡ್ ಡೆಡ್ ಡುಪ್ಲಿಕೇಟ್ ಅಂತ ಮಾಡಿದ್ದು ಅದನ್ನೆಲ್ಲ ಪುನಃ ನಾವು ವೆರಿಫಿಕೇಷನ್ ಮಾಡ್ತಾ ಇದ್ದೀವಿ. ಮತ್ತು ಈಗಾಗಲೇ ಏನು ಡಿಜಿಟೈಸೇಷನ್ ಆಗಿದೆ ಅದರದ್ದು ಕ್ವಾಲಿಟಿ ಚೆಕ್ ಕೂಡ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪಗಳಿದ್ದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯವನ್ನು ನಾವು ಕಾಯ್ದಿಟ್ಕೊಂಡು. ಈಗ ಅಲೆಮಾರಿ ಸಮುದಾಯಗಳದ್ದು ಒಂದು ಸ್ವಲ್ಪ ತೊಂದರೆ ಆಗಿತ್ತು ಕೆಲವು ಏರಿಯಾಗಳಲ್ಲಿ. ಅದು ಏನಿದೆ ರೀ, ಯಾರಾದರೂ ಇಲ್ಲ ಅಂದರು 2 ಕ್ಲಾರಿಫಿಕೇಷನ್ ನಾನು ಕೊಡಬೇಕು ಇವತ್ತು. ಒಂದು, ಸಪೋಸ್ ಯಾರಿಗಾದರೂ ಮ್ಯಾಪ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಅವರು ಎನ್ಯುಮರೇಷನ್ ಫಾರ್ಮನ್ನು ಜಸ್ಟ್ ಸೈನ್ ಮಾಡಿ ಕೊಡಲಿ. ಕೊಟ್ಟ ಮೇಲೆ ನಾವು ಅವರಿಗೆ ಗೈಡ್ ಮಾಡ್ತೀವಿ ಏನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತೇಳಿ. ಆ ಡಾಕ್ಯುಮೆಂಟ್ಸನ್ನು ಆ ಟ್ರೈನಿಂಗು ಕೂಡ ನಾನು ಈಗಾಗಲೇ BLOಗಳಿಗೆ ಮಾಡ್ತಾಯಿದ್ದೀವಿ. ನಾವು ಏನಾದರೂ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಂದರೆ, ಮ್ಯಾಪಿಂಗ್ ಆಗಿಲ್ಲ ಅಂದರೆ ಜನರಿಗೆ ಯಾವ ರೀತಿ ಸಹಕಾರ ಮಾಡಬೇಕು, ಅವ್ರಿಗೆ ಏನು ದಾಖಲೆ ತೊಗೊಂಡು ಬರಬೇಕು ಅನ್ನೋದನ್ನು ಹೇಳ್ಕೊಟ್ಟು ಎಲಿಜಿಬಲ್ ಇದ್ದವ್ರನ್ನ ಯಾರನ್ನೂ ಬಿಟ್ಟು ಹೋಗದೇ ಇರೋ ರೀತಿ ನಾವು ಕ್ರಮ ತೊಗೊಳ್ತೀವಿ. ಇನ್ ಕೇಸ್ ಇಲ್ಲವೇ ಇಲ್ಲ 2025 ಫಾರ್ಮ್ 6 ಕೊಡ್ಬೋದು, ಅವ್ರು ಸೇರಿಸಿ ಅಂತ ಕೊಡೋದಕ್ಕೆ ಅವಕಾಶ, ಹೊಸದಾಗಿ ಸೇರ್ಪಡೆಗೆ ಅವಕಾಶ ಇದೆ. ಸೊ ಒಟ್ಟಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಯಾವ ರೀತಿ ನಡೀತಿದೆ ಸರ್? ಕೊಪ್ಪಳ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಕಂಪೇರ್ ಮಾಡಿ ಭಾಳ ಸಿಸ್ಟಮೆಟಿಕ್ ಆಗಿ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಜಿಲ್ಲೆಯ ಎಲ್ಲ ಮತದಾರರು, ರಾಜಕೀಯ ಪಕ್ಷಗಳು, BLAಗಳು ಸಹಕಾರ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ BLOಗಳು ಮತ್ತು BLO ಸೂಪರ್ವೈಸರ್ಗಳು ಭಾಳಷ್ಟು ಶ್ರಮಪಟ್ಟು ಈ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.